ಕೆಲವೊಂದು ಸಂದರ್ಭದಾಗ ಅನ್ಯಾಯ ಅನಿಸಿದ್ರು ಕೂಡ ಮಾಡಬೇಕಾಗ್ತದೆ. ಹಿಂಗಾಗಿ ಅವು ಯಾವ ನಮ್ಮ ಹುಡುಗರು ಅದಾವೆ. ಅಲ್ಲಿ ಕೆಲವೊಂದು ಜನ ನಮ್ಮ ವಿರೋಧ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಇರ್ಬೋದು. ಆದರೆ ನನಗೆ ವಿಶ್ವಾಸದಿ 175ಕ್ಕಿಂತಲೂ ಹೆಚ್ಚು ಜನ ನನ್ನ ಮೇಲೆ ಪ್ರೀತಿ ಇರ್ತಕ್ಕಂಥ ನೌಕರಸ್ಥರಲ್ಲಿ ಇದ್ದಾರೆ. ಅದರಿಂದ ನಮ್ಮ ನಾಲ್ಗೆ ನಾವು ಕಡ್ಕೊಳ್ಳೋದು ಕರ್ಸನು ನಿಮ್ಮ ಮನದಾಳದ ಮಾತನ್ನು ಅವ್ರಿಗೆ ಹೇಳೋಣ, ಇಲ್ಲೇ ಕರ್ಸ್ಕಿಶಂದು ಹೇಳೋಣ. ಯಾಕಂತಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರು ಏನಾರು ಅನ್ನೋದು, ನೀವೇನು ಅನ್ನೋದು. ಮತ್ತು ಲಕ್ಷ್ಮಣ ಸವದಿ ಒಬ್ಬ ಜವಾಬ್ದಾರಿ ಮನುಷ್ಯ ಆಗಿ ಇದನ್ನ ಅಲ್ಲೇ ಮುಗಿಸ್ಬೇಕಾಗಿತ್ತು, ಇದನ್ನು ಯಾಕೆ ಬೆಳೆಸಿದ ಅಂಥೇಳಿ ಬುದ್ಧಿವಂತರು ಕೂಡ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು ಬೇಡ ಅಂಥೇಳಿ ನನ್ನದೊಂದು ಅಭಿಪ್ರಾಯ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವ್ರೇನು ಮನವಿ ಕೊಡ್ತಾರೋ, ಏನು ಪ್ರತಿಭಟನೆ ಮಾಡ್ತಾರೋ ಅದನ್ನು ನೋಡೋಣ. ಅದಾದ ಮೇಲೆ ನಾಳೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ತೀರ್ಮಾನ ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿರಿ. ಅವಾಗ ಕೊನೆ ನಿಮ್ಮ ತೀರ್ಮಾನ ನನಗೆ ಕಿವಿಮ್ಯಾಗಿಟ್ಟು ಮುಂದುವರಿಯುವಂಥ ಕೆಲಸ ನೀವೆಲ್ಲರೂ ಮಾಡಿರಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೀನಿ. ಬಹುಶಃ ಇದು ನಿಮ್ಮನ್ನೆಲ್ಲರನ್ನೂ ಕರೆಸೋದು ಮುಂಜಾನೆ ನನಗೆ ಶಾಂತು ನಂದೇಶ್ವರ್ ನನಗೆ ಫೋನ್ ಮಾಡಿದ್ದೆ. ಮನೆಗೆ ಗಲಾಟೆ ಮಾಡಾಕತ್ತಾರೋ, ಮಾಡೋದು ಪ್ಲ್ಯಾನ್ ನಡೆದದ, ನನಗೆ ಸುದ್ದಿ ಬಂದದ, ನಾವೆಲ್ಲರೂ ಕೂಡ ಬರೋಣ ಅಂತ ಮಾಡಲಿ. ತಗೋ, ಇದು ಮನೆ 25 ವರ್ಷ ಆಗೈತಿ, ಮತ್ತೊಂದು ಹೊಸ ಮನೆ ಕಟ್ಟಾಗೈತಿ, ಕೆಡೋದಾರೆ ಕೆಡೋಲೆ ಅಂತ ನೋಡೋಣ ಅವ್ರು ಏನು ಮಾಡ್ತಾರೆ ಮಾಡಲಿ. ತಗೋ, ಅದನ್ನೇನು ಆ ಗೋಜಿಗೆ ನಾವು ಹೋಗೋದು ಬೇಡ ಅಂಥೇಳಿ ಶಾಂತು ನಂದೇಶ್ವರ್ಗೂ ನಾ ಹೇಳಿದ್ದೆ. ಮಂಗ್ಯ ತನ್ನ ಮರಿನ ಬಗಲ ಹಿಡ್ಕೊಂಡು ಹೋಗಿರ್ತೈತಿ, ಅದು ಕುತ್ತಿಗೆ ಬರ್ತಕ್ಕ ನಿಂದಿರ್ತೈತಿ. ಕುತ್ತಿಗೆ ಬಂದು ನಾನು ಮುಳುಗ್ತೀನಿ ಅನ್ನೋದು ಅದು ಕರು ಆದಮೇಲೆ ಮಂಗ್ಯ ತನ್ನ ಮರಿನೂ ಸಹಿತ ತೆಳಗೆ ಹಾಕಿ ಅದ್ರ ಮ್ಯಾಗ ನಿಂತದ್ದು ಕೇಳಿದ್ವಿ ನಾವು. ಇಟ್ಟು ಸಾಕಂತ ನನಗನ್ನಿಸ್ತದೆ ಇವತ್ತು ಹೇಳಿಕೆ. ನಡೀತೀನಿ ಮುಂದೂ ಧರ್ಮದಿಂದ ನಾವು ಅದಕ್ಕೆ ದಯಮಾಡಿ ತಪ್ಪು ಮಾಡಲಾರ್ದ, ಯಾವುದೇ ಒಂದು ಅನ್ಯಾಯ ಮಾಡಲಾರ್ದ ನನಗೆ ಮನಸ್ಸಿಗೆ ನೋವು ಆಗುವಂಥ ಕೆಲಸ ದಯವಿಟ್ಟು ಮಾಡಕ್ಕೂ. ಮತ್ತು ನನ್ನ ಮನಸ್ಸಿಗೆ ಯಾರ್ಯಾರು ನೋವು ಮಾಡ್ಯಾರ ಅವರಿಗೆ ಅವಾಗವಾಗ ಭಗವಂತ ಏನೇನು ಯಾವ್ಯಾವ ಕಾಲದಾಗ ಏನೇನು ಮಾಡಬೇಕು ಅದನ್ನು ಮಾಡಿದ್ದೂ ಕೂಡ ನಾ ಕಣ್ಣಾರೆ ಕಂಡಿದ್ದೆ. ಅಂದ್ರೆ ಆ ಮಹಾತ್ಮರ ಒಂದು ರಕ್ಷಾ ಕವಚ ಹೆಂಗೆ ಒಬ್ಬ ವ್ಯಕ್ತಿಗೆ ಇರ್ತದೆ ಅನ್ನೋದು ನನಗದು ಅರಿವಿದೆ. ಅದಕ್ಕೆ ಇವತ್ತು ಆಯ್ತು ಅವ್ರು ಪೊಲೀಸ್ ಸ್ಟೇಷನ್ ಮುಂದೆ ಕುಂತಿದ್ದಾರೋ ನೋಡೋಣ. ಅವ್ರು ಬಹುತೇಕ ಇಲ್ಲಿ ಬರೋರಿದ್ದಾರೆ, ಬಹುತೇಕ ಇಲ್ಲಿ ಬಂದು ನಮ್ಮ ಮನೆ ಮುಂದೆ ಕೂಗಾಟ ಮಾಡಿ ಹಾರಾಟ ಮಾಡಿ ಧಿಕ್ಕಾರ ಕೂಗಿ ಬಹುತೇಕ ಅವರಿಗೆ ಕಲ್ಲ ಅದು ಇದು ಜೋಡಣೆನೂ ಮಾಡೋಕ್ಕೆ ಹೇಳಿದ್ರು. ಆದರೆ ಒಂದೇನಂದ್ರೆ ಅದನ್ನು ಕೇಳ್ಕೊತಾ ಇದ್ನಿ, ಯಾವಾಗ ಬರ್ತಾರೆ ಅವಾಗ ಇಲ್ಲಿ ಬರಬೇಕು, ಏನು ಅವ್ರು ಮಾಡ್ತಾರೆ ಅದನ್ನು ಮಾಡಿಸ್ಕೋಬೇಕು ಅಂಥೇಳಿ ನಾನು ಸಿದ್ಧನಾಗಿದ್ದೆ. ನಾ ದರೂರು ಬಂದು ಚಿಕ್ಕಟ್ಟಿದ್ದಕ್ಕೆ ಬರೋದ್ರಾಗ ಇಲ್ಲ ಮಂದಿ ಭಾಳ ಕೊಡಿರು ಮತ್ತು ಬರಬೇಕು ಅಂತೇಳಿ ಚಿದು ಫೋನ್ ಮಾಡಿದ, ನಡ್ರಿ ಗಾಡಿ ಅಂತ ಹೇಳಿ ಈ ಕಡೆ ಬಂದು ಬರೋದ್ರಾಗ ನಿಮ್ಮನ್ನು ನೋಡಿದ ಮೇಲೆ ನನಗನಿಸ್ತು ಲಕ್ಷ್ಮಣ ಸವದಿ ಪುಣ್ಯದ ಪರವಾಗಿ ಇನ್ನೂ ಕೆಲವೊಂದು ಜನ ಈ ತಾಲೂಕದೊಳಗೆ ಧೈರ್ಯ ಕೊಡ್ಲಿಕ್ಕೆ ಮತ್ತು ನನಗೆ ಬೆಂಬಲಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ನಿಮ್ಮ ಬೆಂಬಲ, ನಿಮ್ಮ ಒಂದು ಸಹಕಾರ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ನಿಮಗೆ ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡೋಣ. ಅವರು ಏನು ನೀವೇನು ಗಾಬರಿ ಆಗಬೇಡ್ರಿ. ಯಾರು ಮಾಡಲಿ ಅದನ್ನೇ ಯಾವಾಗ ಬಂದಾಗಿಲ್ಲ ಅಂತ ಬಂದಾಗಿರ್ತದೆ, ಬಂದ್ ಮಾಡಲಿ.